ವಿದ್ಯಾರ್ಥಿಗಳೇ ನಮಸ್ಕಾರ. ಕನ್ನಡ ಐ ಎಸ್ ಅಕಾಡೆಮಿಯ 20/7/2023 ಕ್ವಿಜ್ಗೆ ಸ್ವಾಗತ. ಇವತ್ತು ನಾವು 3 ಪ್ರಿಲಿಮ್ಸ್ ಪ್ರಶ್ನೆಗಳನ್ನ ಒಂದು ಮೇನ್ಸ್ ಪ್ರಶ್ನೆಯನ್ನು ನೋಡುವಂತಹ ಸಮಯ. ಮೊದಲನೇ ಪ್ರಶ್ನೆ ಏನಿದೆ ಅಂತ ಈಗ ನೋಡೋಣ. ಇದರಲ್ಲಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳ್ತಾ ಇದ್ದಾರೆ. ಏನಿದೆ ಮೊದಲೇ ಹೇಳಿಕೆ ಅಂತ ಅಂದರೆ, ಇನ್ ದ ಎಲೆಕ್ಷನ್ ಆಫ್ ಲೋಕಸಭಾ ಆರ್ ಸ್ಟೇಟ್ ಅಸೆಂಬ್ಲಿ ಅಥವಾ ಲೋಕಸಭೆ ಅಥವಾ ರಾಜ್ಯದ ವಿಧಾನಸಭೆಯ ಚುನಾವಣೆಯಲ್ಲಿ ದ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂದರೆ ಗೆಲ್ಲುವಂತಹ ಅಭ್ಯರ್ಥಿ ಮಸ್ಟ್ ಗೆಟ್ ಅಟ್ ಲೀಸ್ಟ್ 50% ಆಫ್ ದ ವೋಟ್ಸ್ ಪೋಲ್ಡ್ ಟು ಬಿ ಡಿಕ್ಲೇರ್ಡ್ ಎಲೆಕ್ಟೆಡ್. ಅಂದರೆ ಯಾರು ಒಬ್ಬ ವ್ಯಕ್ತಿ ಗೆಲ್ತಾನಲ್ಲ ಅವನು ಟೋಟಲ್ ವೋಟ್ಸ್ ಪೋಲ್ಡ್ ಅಂದರೆ ಎಷ್ಟು ಮತ ಹಾಕಿರ್ತಾರಲ್ಲ ಅದರಲ್ಲಿ 50% ಆದರೂ ಅವನಿಗೆ ಮತ ಬೀಳಬೇಕು ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ನಿಮ್ಮೂರಲ್ಲಿ ಈಗ ಒಂದು 60% ಮತದಾನ ಆಗಿದೆ ಅಂತ ಅಂದ್ಕೊಳ್ಳೋಣ. ಅಂದರೆ ಒಂದು 60 ಜನ ಮತ ಹಾಕಿದ್ದಾರೆ ಅಂತ ಅಂದರೆ ಅದರಲ್ಲಿ 50% ಅಂದರೆ ಎಷ್ಟು? 30. 50%ಗಿಂತ ಜಾಸ್ತಿ ಅಂದರೆ 30 + 1 31 ಮತ ಆದರೂ ಬೀಳಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸ್ಟೇಟ್ಮೆಂಟ್ ಹೀಗಿದೆಯಾ? ನೋ, ಈ ರೀತಿ ಇಲ್ಲ. ಯಾಕಂದರೆ ನೋಡಿ, ಇವತ್ತು ಲೋಕಸಭೆ ಚುನಾವಣೆ ಅಂತ ಬಂದಾಗ ಸುಮಾರು 8 ಲಕ್ಷ ವೋಟ್ಗಳಿರುತ್ತೆ ಅಲ್ವಾ. ಇನ್ನು MLA ಚುನಾವಣೆ ಅಂತ ಬಂದಾಗ 2 ಲಕ್ಷ ವೋಟ್ ಆದರೂ ಇರುತ್ತೆ ಅಲ್ವಾ. 2 ಲಕ್ಷ ವೋಟ್ನಲ್ಲಿ ಈಗ ನಿಮ್ಮೂರು MLA ಎಷ್ಟು ಬೀಳುತ್ತೆ ಅಲ್ಲಿ? ಬಹಳ ಅಂದರೆ ಒಬ್ಬೊಬ್ಬರಿಗೆ 80,000 ವೋಟ್ ಅದು ಬಿದ್ದಿರುತ್ತಲ್ವಾ. 80,000 ವೋಟ್ ಬಿದ್ದಿರುತ್ತೆ. ಇದು 50% ಆಯಿತಾ? 50%ಗಿಂತ ಕಮ್ಮಿ ಆಯ್ತಲ್ವಾ. ಸೊ ಹಾಗಾಗಿ ಒಬ್ಬ MLA ಅಥವಾ MP ಚುನಾವಣೆಗೆ ಆಯ್ಕೆ ಆಗಬೇಕು ಅಂತ ಅಂದರೆ ಟೋಟಲ್ ಎಷ್ಟು ಜನ ನಿಂತಿರ್ತಾರಲ್ವಾ. ಈಗ ಒಂದು 5 ಜನ ನಿಂತಿದ್ದಾರೆ ಅಂದ್ಕೊಳ್ಳೋಣ. ಅದರಲ್ಲಿ ಯಾರಿಗೆ ಜಾಸ್ತಿ ಮತ ಬೀಳುತ್ತೋ ಅವರು ಗೆದ್ದ ಹಾಗೆ ಡಿಕ್ಲೇರ್ ಮಾಡ್ತಾರೆ. ಅವ್ರಿಗೆ ಎಷ್ಟೇ ಬೀಳಲಿ. ಈಗ ಇವರಲ್ಲಿ ಒಟ್ಟು ಒಂದು 80,000 ಮತ ಇದೆ ಅಂದ್ಕೊಳ್ಳೋಣ. 80,000ದಲ್ಲಿ ಒಂದನೇದವನಿಗೆ ಒಂದು 25,000 ಮತ ಬಿದ್ದಿದೆ, ಉಳಿದವ್ರಿಗೆಲ್ಲರೂ ಕೂಡ 10, 15 ಈ ರೀತಿ ಬಿದ್ದಿದೆ ಅಂತ ಅಂದರೂ ಕೂಡ ಈ ಯಾರಿಗೆ ಜಾಸ್ತಿ ಬಿದ್ದಿರುತ್ತಲ್ಲ ಅವನು ಗೆದ್ದ ಹಾಗೆ. ಅಂದರೆ ಅದನ್ನು ಏನಂತ ಕರೀತಾರೆ? ಫಸ್ಟ್ ಪಾಸ್ಟ್ ಪೋಸ್ಟ್ ಅಂತ ಕರೀತಾರೆ. ಅಂದರೆ ಜಾಸ್ತಿ ಯಾರಿಗೆ ಬೀಳುತ್ತೋ ಅವ್ರು ಗೆದ್ದ ಹಾಗೆ. 50% ಅಂತ ಏನೂ ಕಂಡೀಷನ್ ಇಲ್ಲ MLA ಮತ್ತು MP ಚುನಾವಣೆಯಲ್ಲಿ. ಅರ್ಥ ಆಯಿತಾ? ಓಕೆ. ಸೊ ಈ ಸ್ಟೇಟ್ಮೆಂಟ್ ರಾಂಗ್. ಎರಡನೇದು, ಅಕಾರ್ಡಿಂಗ್ ಟು ದ ಪ್ರೊವಿಷನ್ಸ್ ಲೇಡ್ ಡೌನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನದಲ್ಲಿ ಬರೆಯಲಾಗಿರುವಂತಹ ನಿಬಂಧನೆಗಳ ಪ್ರಕಾರ ಇನ್ನು ಲೋಕಸಭೆಯಲ್ಲಿ, ನೀವು ಇಂಗ್ಲೀಷ್ ಕೂಡ ಕಲಿಬೇಕು ನನ್ನ ಜೊತೆ, ಓಕೆ. ಇನ್ ಲೋಕಸಭೆಯಲ್ಲಿ ದ ಸ್ಪೀಕರ್ಸ್ ಪೋಸ್ಟ್ ಗೋಸ್ ಟು ದ ಮೆಜಾರಿಟಿ ಪಾರ್ಟಿ, ಸ್ಪೀಕರ್ ಸ್ಥಾನ ಯಾವುದು ಬಹುಮತವನ್ನು ಹೊಂದಿರುತ್ತಲ್ಲ ಆ ಪಕ್ಷಕ್ಕೆ ಹೋಗುತ್ತೆ. ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್ ಟು ದ ಅಪೋಸಿಷನ್ ಪಾರ್ಟಿ, ವಿರೋಧ ಪಕ್ಷಕ್ಕೆ ಉಪಸಭಾಪತಿ ಸ್ಥಾನ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ? ಸಂವಿಧಾನದಲ್ಲಿ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನದಲ್ಲಿ ಅದರ ಬಗ್ಗೆ ಎಲ್ಲಾದರೂ ಕೊಟ್ಟಿದ್ದಾರಾ? ನಾನು ಕ್ಲಾಸ್ ಹೇಳುವಾಗ ಹೇಳಿದ್ನಲ್ಲ ನಿಮಗೆ, ಅದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇಲ್ಲ. ಯಾರು ಚುನಾವಣೆಗೆ ನಿಂತ್ಕೊಳ್ಬೇಕು ಅವ್ರು ಆಯ್ಕೆ ಆಗ್ಬೋದು. ಓಕೆ. ಹಾಗಾಗಿ ಸ್ಪೀಕರ್ ಸ್ಥಾನ ಯಾವತ್ತೂ ಸಾಮಾನ್ಯವಾಗಿ ಯಾವ ಬಹುಮತ ಪಕ್ಷ ಇರುತ್ತೆ ಅವರೇ ಗೆದ್ಕೊಳ್ತಾರೆ. ಇನ್ನು ಉಪಸಭಾಪತಿ ಸ್ಥಾನವನ್ನು ಇಚ್ಛೆ ಇದ್ದರೆ ವಿರೋಧ ಪಕ್ಷಕ್ಕೆ ಕೊಡ್ತಾರೆ, ಇಲ್ಲ ಅಂದರೆ ಅದನ್ನು ಕೂಡ ಬಹುಮತ ಯಾವುದಿರುತ್ತಲ್ಲ ಆ ಪಕ್ಷ ಅವರೇ ಅದನ್ನು ಇಟ್ಕೊಳ್ತಾರೆ. ಸರಿ, ಈಗ ಕರ್ನಾಟಕದಲ್ಲಿದೆ ನೋಡಿ. ಈಗ ಸ್ಪೀಕರ್ ಅವರು ಯಾರಿದ್ದಾರೆ ಇಲ್ಲಿ? UT ಖಾದರ್ ಅವರು ಇದ್ದಾರೆ. ಉಪ ಸ್ಪೀಕರ್ ಅವರು ಮತ್ತೊಬ್ಬರು ಯಾರು ಇದ್ದಾರೆ, ಅವರು ಕೂಡ ಕಾಂಗ್ರೆಸ್ನವರೇ ಅನಿಸುತ್ತೆ. ಆದ್ದರಿಂದ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗಿದೆ. ಏನು ಕೇಳ್ತಾ ಇದ್ದಾರೆ ಪ್ರಶ್ನೆಯಲ್ಲಿ? ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. 2017ರಲ್ಲಿ ಕೇಳಿದ್ರು, ಎರಡೂ ಸರಿ ಇಲ್ಲ. ಸೊ ನೈದರ್ 1 nor 2 ಅಂದರೆ ನೈದರ್ 1 ಅಂದರೆ ಒಂದೂ ಅಲ್ಲ, ನಾರ್ 2 ಅಂದರೆ ಎರಡೂ ಅಲ್ಲ. ಇದರ ಉತ್ತರ. ಓಕೆ, ಗಾಟ್ ಇಟ್. ನೆಕ್ಸ್ಟ್ ಎರಡನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್, ಈ ಕೆಳಗಿನಲ್ಲಿ ಯಾವುದು ನಾಟ್ ನೆಸಸರಿಲಿ ದ ಕಾನ್ಸಿಕ್ವೆನ್ಸಸ್ ಅಂದರೆ ಪರಿಣಾಮಗಳು ಆಫ್ ಪ್ರೊಕ್ಲಮೇಷನ್, ಘೋಷಣೆ, ಪ್ರೆಸಿಡೆಂಟ್ಸ್ ರೂಲ್ ಇನ್ ಸ್ಟೇಟ್. ನೋಡಿ, ಒಡೆದು ಅರ್ಥ ಮಾಡ್ಕೊಳ್ಬೇಕು ಇಂಗ್ಲೀಷ್ ವಾಕ್ಯಗಳನ್ನು. ಒಂದು ರಾಜ್ಯದಲ್ಲಿ ಪ್ರೆಸಿಡೆಂಟ್ ಆಡಳಿತ ಅಂದರೆ ರಾಷ್ಟ್ರಪತಿಗಳ ಆಳ್ವಿಕೆ ಘೋಷಣೆ ಆದರೆ ಪರಿಣಾಮಗಳು ಏನೇನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಪರಿಣಾಮಗಳು ಯಾವುದು ಆಗಲ್ಲ, ನಾಟ್ ನೆಸಸರಿಲಿ, ನಾಟ್ ಅಂತ ಹೇಳ್ತಾ ಇದ್ದಾರೆ, ಯಾವುದು ಆಗಲ್ಲ. ಓಕೆ, ಅರ್ಥ ಮಾಡ್ಕೋಣ. ಈಗ ನೋಡಿ, ಮೊದಲನೇದು ಡೆಸಲ್ಯೂಷನ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ವಿಧಾನಸಭೆ ಇರುತ್ತಲ್ಲ ಅದು ಡಿಸಾಲ್ವ್ ಆಗುತ್ತೆ, ವಿಸರ್ಜನೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ವಿಧಾನಸಭೆ ವಿಸರ್ಜನೆ ಆಗುತ್ತಾ? ಪ್ರೆಸಿಡೆಂಟ್ ರೂಲ್ ಅವರು ಬಂದರೆ ವಿಧಾನಸಭಾ ವಿಸರ್ಜನೆ ಆಗಲ್ಲ ಅಲ್ವಾ. ಸೊ ನಾವೀಗ ಏನು ಮಾಡೋಣ? ಈ 3 ಸ್ಟೇಟ್ಮೆಂಟ್ಗಳನ್ನು ರಾಷ್ಟ್ರಪತಿ ಆಳ್ವಿಕೆಯೊಂದಿಗೆ ಕಂಪೇರ್ ಮಾಡೋಣ. ಓಕೆ, ಒಂದನೇದು ಡೆಸಲ್ಯೂಷನ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ರಾಷ್ಟ್ರಪತಿ ಆಳ್ವಿಕೆ ಬಂದ ತಕ್ಷಣ ವಿಧಾನಸಭೆ ವಿಸರ್ಜನೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋ, ತಪ್ಪು. ಸರಿ. ಎರಡನೇದು ರಿಮೂವಲ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ ದ ಸ್ಟೇಟ್ ಅಂದರೆ ಮಂತ್ರಿಮಂಡಲವನ್ನು ತೆಗೆದುಹಾಕಲಾಗುತ್ತೆ. ಹೌದು, ರಾಷ್ಟ್ರಪತಿ ಆಳ್ವಿಕೆ ಬಂದರೆ ತೆಗೆದುಹಾಕಲಾಗುತ್ತೆ. ನೆಕ್ಸ್ಟ್, ಡಿಸಲ್ಯೂಷನ್ ಆಫ್ ದ ಲೋಕಲ್ ಬಾಡೀಸ್ ಅಂದರೆ ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳನ್ನ ತೆಗೆದುಹಾಕಲಾಗುತ್ತೆ, ವಿಸರ್ಜನೆ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದು ಇಲ್ಲ. ಸೊ
ರಾಷ್ಟ್ರಪತಿ ಆಳ್ವಿಕೆ ಇದ್ದರೆ ಈ ನಡುವಿಂದಿದೆಯಲ್ಲ ಇದು ಮಾತ್ರ ಜಾರಿ ಆಗುತ್ತೆ. ಇಲ್ಲಿ ಅವ್ರೇನು ಕೇಳ್ತಾ ಇದ್ದಾರೆ, ನಾಟ್ ನೆಸಸರಿಲಿ ಕಾನ್ಸಿಕ್ವೆನ್ಸಸ್, ಯಾವುದು ಪರಿಣಾಮ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ರಾಷ್ಟ್ರಪತಿ ಆಳ್ವಿಕೆ ಬಂದರೆ ಯಾವುದು ಇವುಗಳಲ್ಲಿ ಆಗಲ್ಲ, ಯಾವುದಾಗಲ್ಲ ನಾವು ನೋಡಿದ್ವಲ್ಲ, ಇದು ಆಗಲ್ಲ ಮತ್ತು ಇದು ಆಗಲ್ಲ. ಅಂದರೆ ಇದು ಮಾರ್ಕ್ ಮಾಡಿದ್ದೀನಿ ನೋಡಿ. ಸೊ 1 ಮತ್ತು 3ಗಳು ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿ ಬಂದರೆ ಪರಿಣಾಮ ಬೀರೋದಿಲ್ಲ. ಆದ್ದರಿಂದ ನಮ್ಮ ಉತ್ತರ ಏನು ಕೇಳಿದ್ದಾರೆ, ಕರೆಕ್ಟ್ ಆನ್ಸರ್ ಕೇಳಿದ್ದಾರೆ 2017ರಲ್ಲಿ. ನಮ್ಮ ಉತ್ತರ ಏನಾಗಬೇಕು, 1 ಮತ್ತು 3 ಬಿ ಆಗಬೇಕು. ಅರ್ಥ ಆಯ್ತಾ? ಈ ರೀತಿ ನೀವು ನಿಮ್ಮ ಪ್ರಿಲಿಮ್ಸ್ ಪ್ರಶ್ನೆಗಳನ್ನ ಬಿಡಿಸಲಿಕ್ಕೆ ರೂಢಿ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಔಟ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ಈ ಕೆಳಗಿನ ಹೇಳಿಕೆಗಳಲ್ಲಿ ಚೂಸ್ ಒನ್ ದ್ಯಾಟ್ ಬ್ರಿಂಗ್ಸ್ ಔಟ್ ಪ್ರಿನ್ಸಿಪಲ್ ಅಂಡರ್ಲೈಂಗ್ ದ ಕ್ಯಾಬಿನೆಟ್ ಫಾರ್ಮ್ ಆಫ್ ಗೌರ್ಮೆಂಟ್. ಅಂದರೆ ಕ್ಯಾಬಿನೆಟ್ ಮಾದರಿಯ ಸರ್ಕಾರವನ್ನು ಹೇಳುತ್ತಲ್ಲ, ಆ ಒಂದು ಪ್ರಿನ್ಸಿಪಲ್ ಏನು ಹೇಳುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಯಾವುದು ಚೂಸ್ ದ್ಯಾಟ್ ಬ್ರಿಂಗ್ಸ್ ಔಟ್ ದ ಪ್ರಿನ್ಸಿಪಲ್ ಅಂಡರ್ಲೈಂಗ್ ದ ಕ್ಯಾಬಿನೆಟ್ ಫಾರ್ಮ್ ಆಫ್ ಗೌರ್ಮೆಂಟ್. ಅಂದರೆ ಕ್ಯಾಬಿನೆಟ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂದರೆ ಕ್ಯಾಬಿನೆಟ್ ಮಾದರಿಯ ಸರ್ಕಾರದ ಅಡಿಯಲ್ಲಿ ಇರುವಂಥ ಪ್ರಿನ್ಸಿಪಲ್ ಏನು, ಸಿದ್ಧಾಂತ ಏನು, ತತ್ವ ಏನು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಸರಿ, ಈ 4ರಲ್ಲಿ ನೋಡೋಣ ನಾವು ಯಾವುದಿದೆ ಅಂತ ಹೇಳಿ. ಮೊದಲನೇದು, ಈ ಕ್ಯಾಬಿನೆಟ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಅಂದರೆ ಏನೀಗ ಅದನ್ನು ನಾವೀಗ ನೋಡ್ತಾ ಇದ್ದೀವಿ. ಆ್ಯನ್ ಅರೇಂಜ್ಮೆಂಟ್ ಫಾರ್ ಮಿನಿಮೈಸಿಂಗ್ ಕ್ರಿಟಿಸಿಸಮ್ ಅಗೇನೆಸ್ಟ್ ದ ಗೌರ್ಮೆಂಟ್. ಅಂದರೆ ಸರ್ಕಾರದ ವಿರುದ್ಧದ ವಿಮರ್ಶೆಯನ್ನು ಕಡಿಮೆ ಮಾಡುವಂಥ ಒಂದು ವ್ಯವಸ್ಥೆ. ಹೂಸ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಕಾಂಪ್ಲೆಕ್ಸ್ ಆ್ಯಂಡ್ ಹಾರ್ಡ್ ಟು ಕ್ಯಾರಿ ಔಟ್ ಟು ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್. ಅಂದರೆ ಹೂಸ್ ಅಂತ ಅಂದರೆ ಏನಿಲ್ಲಿ, ಹೂಸ್ ಅಂದರೆ ಗೌರ್ಮೆಂಟ್. ಯಾವುದರ ರೆಸ್ಪಾನ್ಸಿಬಿಲಿಟೀಸ್ ಆರ್ ಕಾಂಪ್ಲೆಕ್ಸ್ ಅಂದರೆ ಗೌರ್ಮೆಂಟ್ನ ಜವಾಬ್ದಾರಿಗಳು ತುಂಬ ಸಂಕೀರ್ಣವಾಗಿವೆ, ಕಾಂಪ್ಲೆಕ್ಸ್ ಸಂಕೀರ್ಣ. ಆ್ಯಂಡ್ ಹಾರ್ಡ್ ಟು ಕ್ಯಾರಿ ಔಟ್ ಟು ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್, ಎಲ್ಲರನ್ನೂ ಕೂಡ ತೃಪ್ತಿಪಡಿಸುವಂತಹ ಸಾಮರ್ಥ್ಯ ಗೌರ್ಮೆಂಟ್ಗೆ ಇರಲ್ಲ. ಹಾಗಾಗಿ ಅದನ್ನು ಏನು ಜನ ಟೀಕೆ ಮಾಡ್ತಾರಲ್ಲ ಅದನ್ನು ಕಡಿಮೆ ಮಾಡುವಂಥ ಜವಾಬ್ದಾರಿ ಕ್ಯಾಬಿನೆಟ್ಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋ ಹಾಗೆಲ್ಲ ಏನೂ ಇಲ್ಲ. ನೆಕ್ಸ್ಟ್, ಎರಡನೇದು, ಅ ಮೆಕ್ಯಾನಿಸಮ್ ಫಾರ್ ಸ್ಪೀಡಿಂಗ್ ಆಫ್ ಆ್ಯಕ್ಟಿವಿಟೀಸ್ ಆಫ್ ದ ಗೌರ್ಮೆಂಟ್ ಹೂಸ್ ರೆಸ್ಪಾನ್ಸಿಬಿಲಿಟಿ ಆರ್ ಇನ್ಕ್ರೀಸಿಂಗ್ಲಿ ಡೇ ಬೈ ಡೇ. ಸ್ವಲ್ಪ ಸರಿ ಅನಿಸುತ್ತೆ. ಅಂದರೆ ಸರ್ಕಾರದ ಕಾರ್ಯವೇಗವನ್ನು, ಸ್ಪೀಡ್ ಅಂದರೆ ಕಾರ್ಯಕ್ಷಮತೆಯನ್ನು ವೇಗವರ್ಧಿಸಲು ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಒಪ್ಕೊಳ್ಳೋಣ, ಹೌದು. ಆದರೆ ಇದೇ ಸರಿನಾ? ನೋಡೋಣ, ಉಳಿದ ಸ್ಟೇಟ್ಮೆಂಟ್ಗಳನ್ನ ನೋಡೋಣ. ಕ್ಯಾಬಿನೆಟ್ನ ಮೂಲ ಉದ್ದೇಶ ಅದು ಕೂಡ ಹೌದು, ಆದರೆ ಚೆಕ್ ಮಾಡೋಣ. ಸಿ ಆ ಮೆಕ್ಯಾನಿಸಮ್ ಫಾರ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಅಂದರೆ ಸಂಸತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ. ಫಾರ್ ಎನ್ಶೂರಿಂಗ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಸಾಮೂಹಿಕ ಜವಾಬ್ದಾರಿ, ಸಾಮೂಹಿಕ ಉತ್ತರದಾಯಿತ್ವವನ್ನು ವಹಿಸಿಕೊಳ್ಳಲು ಆಫ್ ದ ಗೌರ್ಮೆಂಟ್ ಟು ದ ಪೀಪಲ್. ಹೌದಲ್ವಾ? ಕ್ಯಾಬಿನೆಟ್ ವ್ಯವಸ್ಥೆ ಏನಿದೆ ನಮ್ಮಲ್ಲಿ, ಸರ್ಕಾರದ ವ್ಯವಸ್ಥೆ ಯಾವುದಕ್ಕೆ ಜವಾಬ್ದಾರಿ ಆಗಿರುತ್ತೆ? ಪಾರ್ಲಿಮೆಂಟ್ಗೆ, ಲೋಕಸಭೆಗೆ ಹೊಣೆಗಾರನಾಗಿರುತ್ತೆ ಸರ್ಕಾರ. ಸೊ ಈ ಒಂದು ಏನಿದೆಯಲ್ಲ ಇದು ಪ್ರಿನ್ಸಿಪಲ್ ಕ್ಯಾಬಿನೆಟ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಅಂದರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಇದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿಗೆ. ಅರ್ಥ ಆಯ್ತಾ? ಸೊ ಇಲ್ಲಿ ಸಿ ಕರೆಕ್ಟ್ ಆಗುತ್ತೆ. ಬಿ ಕ್ವಶನ್ ಮಾರ್ಕ್ ಇಟ್ಟಿದ್ದೀವಿ, 1 ನಿಮಿಷ. ಡಿ ನೋಡೋಣ ಮತ್ತೆ. ಅ ಡಿವೈಸ್ ಫಾರ್ ಸ್ಟ್ರೆಂಥನಿಂಗ್ ದ ಹ್ಯಾಂಡ್ಸ್ ಆಫ್ ದ ಹೆಡ್ ಆಫ್ ಗೌರ್ಮೆಂಟ್ ಹೂಸ್ ಹೋಲ್ಡ್ ಓವರ್ ಪೀಪಲ್ ಈಸ್ ಇನ್ ದ ಸ್ಟೇಟ್ ಡಿಕ್ಲೈನ್. ಅಂದರೆ ಸರ್ಕಾರದ ಹೆಡ್ ಇರ್ತಾರಲ್ಲ ಅವರ ಒಂದು ಹತೋಟಿಯನ್ನು ಮತ್ತಷ್ಟು ಬಲಪಡಿಸಲು, ಅದು ಕಡಿಮೆ ಆಗ್ತಾ ಇರುತ್ತೆ, ಅದನ್ನು ಬಲಪಡಿಸಲು ಕ್ಯಾಬಿನೆಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೂ ಇಲ್ಲ. ಸೊ ಡಿ ಕ್ಯಾನ್ಸಲ್ ಆಗುತ್ತೆ. ಈಗ ಬಿ ಮತ್ತು ಸಿ ನಡುವೆ ಬಂದಾಗ ಬಿ ಕೂಡ ಸ್ವಲ್ಪ ಮಟ್ಟಿಗೆ ಸರಿ ಅನಿಸುತ್ತೆ. ಆದರೆ ಸಂವಿಧಾನಾತ್ಮಕವಾಗಿ ನೋಡಿದಾಗ ಸರಿಯಾದ ಉತ್ತರ ಇದರದ್ದು ಸಿ ಆಗುತ್ತೆ. ಸೊ ಇದರ ಆನ್ಸರು ಸಿ. ಓಕೆ, ಗಾಟ್ ಇಟ್? ದ್ಯಾಟ್ಸ್ ಇಟ್. ಇಲ್ಲಿ ಆನ್ಸರ್ಗಳನ್ನ ಬರೆದಿದ್ದೀನಿ, PDF ಟೆಲಿಗ್ರಾಮ್ನಲ್ಲಿ ಬಿಟ್ಟಿರ್ತೀನಿ, ನೀವು ಅಲ್ಲಿ ಫಾಲೋ ಮಾಡಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೇನ್ಸ್ ಪ್ರಶ್ನೆ. ವೈ ಡು ಯು ಥಿಂಕ್, ನೀವು ಯಾಕೆ ಆಲೋಚನೆ ಮಾಡ್ತೀರಿ, ದ ಕಮಿಟೀಸ್ ಆರ್ ಕನ್ಸಿಡರ್ಡ್ ಟು ಬಿ ಯೂಸ್ಫುಲ್ ಫಾರ್ ಪಾರ್ಲಿಮೆಂಟ್ರಿ ವರ್ಕ್. ಅಂದರೆ ಪಾರ್ಲಿಮೆಂಟ್ರಿ ಕೆಲಸಕ್ಕೆ ಕಮಿಟಿಗಳನ್ನ ಮಾಡಿದಾರಲ್ಲ ಅವು ಯೂಸ್ಫುಲ್ ಆಗಿವೆ, ಅವುಗಳಿಂದ ಉಪಯುಕ್ತವಾಗಿವೆ ಅಂತ ನೀವು ಯಾಕೆ ಆಲೋಚನೆ ಮಾಡ್ತೀರಿ? ಡಿಸ್ಕಸ್ ಇನ್ ದಿಸ್ ಕಾಂಟೆಕ್ಸ್ಟ್, ಇದ್ರ ಕುರಿತು ಡಿಸ್ಕಸ್ ಮಾಡಿ. ಏನು? ರೋಲ್ ಆಫ್ ಎಸ್ಟಿಮೇಟ್ಸ್ ಕಮಿಟಿ, ಅಂದಾಜು ಸಮಿತಿಯ ಪಾತ್ರವನ್ನು ಚರ್ಚಿಸಿ. ಅರ್ಥ ಮಾಡ್ಕೊಳ್ಳಿ, ಹೀಗೆ ನೀವು ಇಂಗ್ಲೀಷ್ ಕಲಿಬೇಕು. ಓಕೆ, ನೆಕ್ಸ್ಟ್ ಏನಿದನ್ನು ನೋಡೋಣ. ಏನು ಕೇಳಿದ್ದಾರೆ ಪ್ರಶ್ನೆ ಅಂತ ಅಂದರೆ, ಈಗ ನಾನು ಹೇಳಿದ್ದೆ ಪಾರ್ಲಿಮೆಂಟ್ರಿ ಕಮಿಟೀಸ್ಗಳಂತ ಇರುತ್ತೆ ಅಂತ ಹೇಳಿ. ಯಾಕಿರುತ್ತೆ ಅಂತ ಅಂದರೆ ಬಹಳಷ್ಟು ಮಸೂದೆಗಳನ್ನ ಮಂಡನೆ ಮಾಡ್ತಾರೆ ಲೋಕಸಭೆಯಲ್ಲಿ ಅಲ್ವಾ. ಸೊ ಅಂತಹ ಮಸೂದೆ ಮಂಡನೆಗಳಾದಾಗ ಕೆಲವೊಂದು ಸರಿ ಇರುತ್ತೆ, ಕೆಲವೊಂದು ಸರಿ ಇರಲ್ಲ. ಮತ್ತು ಎಲ್ಲವನ್ನೂ ಕೂಡ ಅಲ್ಲೇ ಚರ್ಚೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅಲ್ಲೇ ಚರ್ಚೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಎಷ್ಟಾಗುತ್ತೆ ಹೇಳಿ ಟೈಮು? ಸುಮಾರು 1 ವರ್ಷ ಗಂಟಲೆ ಅವರು ಬರೀ ಅದನ್ನೇ ಚರ್ಚೆ ಮಾಡ್ಕೊಳ್ತಾ ಕೂತ್ಕೊಳ್ಬೇಕಾಗುತ್ತೆ. ಹಾಗಾಗಿ ಕಮಿಟಿಗಳನ್ನ ಮಾಡಿದ್ದಾರೆ. ಹಲವಾರು ಕಮಿಟಿಗಳಿವೆ, ನೀವೆಲ್ಲ ನೋಡಿದ್ದೀರಿ. ಸುಮಾರು 8ಕ್ಕಿಂತ ಜಾಸ್ತಿ ಕಮಿಟಿಗಳಿವೆ ಅಲ್ವಾ. ಮೊನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೆ ನಾನು ನಿಮಗೆ ಇದ್ರ ಬಗ್ಗೆ. ಅಂತಹ ಕಮಿಟಿಗಳಿಂದ ಏನು ಲಾಭ ಇದೆ ಅಂತ ಆಲೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್
ಅಂದಾಜು ಸಮಿತಿ ಅಂತ ಇರುತ್ತಲ್ಲ ಆ ಸಮಿತಿ ಬಗ್ಗೆ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಇದು 15 ಮಾರ್ಕ್ಸ್ಗೆ ಕೇಳಿರುವಂಥ ಪ್ರಶ್ನೆ, 250 ಪದಗಳಲ್ಲಿ ಬರೀಬೇಕು. ಸೊ ಏನು ಬರೀಬೇಕು, ಮೆಂಟರ್ಸ್ ಕಮೆಂಟ್ ಅಂದರೆ ಯಾವ ರೀತಿ ಬರೀಬೇಕಂತ ಇಲ್ಲಿ ಬೇಸಿಕ್ ಟಿಪ್ಸ್ ಕೊಟ್ಟಿದ್ದಾರೆ ನೋಡಿ. ಮೊದಲು ಏನು ಮಾಡಿ, ಪಾರ್ಲಿಮೆಂಟ್ರಿ ಕಮಿಟಿ ಅಂದರೆ ಏನಂತ ಬರೀರಿ. ಎರಡನೇದು ಏನು ಮಾಡಬೇಕು, ಈ ಒಂದು ಪಾರ್ಲಿಮೆಂಟ್ರಿ ಕಮಿಟಿಗಳ ಸಿಗ್ನಿಫಿಕೆನ್ಸ್, ಮಹತ್ವ ಏನು ಮತ್ತು ಅವುಗಳ ಲಿಮಿಟೇಷನ್ಗಳೇನಿದೆ ಅಂತ ಬರೀರಿ. ನೆಕ್ಸ್ಟು ಅಂದಾಜು ಸಮಿತಿಯ ಪಾತ್ರ, ಅದರ ಒಂದು ಪಾತ್ರ ಏನಿದೆ, ರೋಲ್ ಅಂದರೆ ಪಾತ್ರ, ಮತ್ತು ಸಿಗ್ನಿಫಿಕೆನ್ಸ್ ಅಂದರೆ ಮಹತ್ವ ಏನೇನಿದೆ ಅಂತ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಸರಿ, ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ ಸದ್ಯಕ್ಕೆ. ಓಕೆ, ಏನಂತ ಅಂದರೆ ಪಾರ್ಲಿಮೆಂಟ್ರಿ ಇವು ಏನಂತ ಅಂದರೆ, ಇವು ಪಾರ್ಲಿಮೆಂಟ್ ಇದೆಯಲ್ಲ ಇದು ಬಹಳ ವೆರೀಡ್ ಅಂದರೆ ವಿಭಿನ್ನವಾಗಿದೆ, ಹಾಗೆಯೇ ಕಾಂಪ್ಲೆಕ್ಸ್ ಸಂಕೀರ್ಣವಾಗಿದೆ, ವಾಲ್ಯೂಮಿನಸ್, ಬಹಳಷ್ಟು ಕೆಲಸಗಳಿರುತ್ತೆ ಪಾರ್ಲಿಮೆಂಟ್ನಲ್ಲಿ. ಹಾಗಾಗಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಏನು ಮಾಡ್ತಾ ಇದ್ದಾರೆ, ಸ್ಪೆಷಲ್ ಕಮಿಟಿಗಳನ್ನ ರಚನೆ ಮಾಡಲಾಗುತ್ತೆ. 22 ಬಿಲ್ಗಳನ್ನ ಮಾನ್ಸೂನ್ ಸೆಷನ್ನಲ್ಲಿ ಕಳೆದ ವರ್ಷ ಜೂನ್ನಲ್ಲಿ 22 ಬಿಲ್ಗಳನ್ನ ಪಾಸ್ ಮಾಡಲಾಗಿತ್ತು. ಅವೆಲ್ಲವೂ ಕೂಡ ಸರಿ ಇದೆಯಾ ಇಲ್ವಾ ಅಂತ ಚರ್ಚೆ ಮಾಡಿರಲಿಲ್ಲ ಆಗ. ಆದರೆ ಕಮಿಟಿಗಳವುಗಳನ್ನ ತನಿಖೆ ಮಾಡುತ್ತೆ, ಪರಿಶೀಲನೆ ಮಾಡುತ್ತಲ್ವಾ. ಸೊ ವೈ ಪಾರ್ಲಿಮೆಂಟ್ರಿ ಕಮಿಟೀಸ್ ಯಾಕೆ ಇರಬೇಕು ಇವು ಅಂತ ಅಂದರೆ ನೋಡಿ, ಪಾರ್ಲಿಮೆಂಟ್ನ ಮೂಲ ಉದ್ದೇಶ ಪೀಪಲ್ಸ್ ವಿಲ್ ಅಂದರೆ ಲೋಕಸಭೆ ಇದೆಯಲ್ಲ ಅದು ಜನರ ಅಭಿಪ್ರಾಯದಿಂದ ಆಯ್ಕೆ ಆಗಿರುವಂಥದ್ದು, ಜನರಿಗೆ ಒಳಿತಾಗುವಂಥ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಆದ್ದರಿಂದ ಪ್ರಪೋಸ್ ಲಾ, ಏನು ಕಾನೂನನ್ನು ಸರ್ಕಾರ ಮಾಡಲಿಕ್ಕೆ ಹೊರಟಿರುತ್ತಲ್ಲ ಅದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ ಅಲ್ವಾ. ಹಾಗೆಯೇ ಅಲ್ಲಿ ಮುಕ್ತವಾದಂಥ ಚರ್ಚೆಗಳಾಗಬೇಕು, ಡಿಸ್ಕಷನ್ಗಳಾಗಬೇಕು, ಮತ್ತು ಇಂಡಿವಿಜುವಲ್ ಲಾ ಮೇಕರ್ಗಳು ಅಂದರೆ ಯಾರು ಪ್ರಬುದ್ಧರು ಇರ್ತಾರೋ ಅಂಥವರೆಲ್ಲ ಕೂಡ ಕೂಡಿ ಬಂದುಕೊಂಡು ಚರ್ಚೆ ಮಾಡಬೇಕಾಗುತ್ತೆ. ಇನ್ನೊಂದು ಕ್ಲೋಸ್ಡ್ ಡೋರ್ ಮೀಟಿಂಗ್ಸ್ ಇರುತ್ತೆ ಅಲ್ಲಿ. ನಾಟ್ ಬೌಂಡ್ ಟು ಪಾರ್ಟಿ ವಿಪ್ಸ್ ಅಂದರೆ ಸಚೇತಕರು ಇರ್ತಾರೆ ಅಂತ ಹೇಳಿದ್ದೆ, ವಿಪ್ ಕೊಡ್ತಾರೆ, ನಾವು ಹೇಳಿದಾಗೇ ಕೇಳಬೇಕು ಅಂತ ಪಕ್ಷದವರು ಶಾಸಕರಿಗೆ MP ಗಳಿಗೆ ಕಡ್ಡಾಯ ಮಾಡ್ತಾರೆ ಅಂತ ಹೇಳಿದ್ದೆ ನಾನಲ್ವಾ. ಸೊ ಈ ಒಂದು ಪಾರ್ಲಿಮೆಂಟ್ರಿ ಕಮಿಟಿಯಲ್ಲಿ ಅವರು ಸದಸ್ಯರಾದಾಗ ವಿರೋಧ ಪಕ್ಷದವರು ಇದ್ದರೂ ಕೂಡ ಆ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನು ಅವರು ಮುಕ್ತವಾಗಿ ಹೇಳ್ಬೋದು. ಅಲ್ಲಿ ಯಾವುದೇ ಪರ ಯಾವುದೇ ವಿರೋಧ ಅಂತ ಇರೋದಿಲ್ಲ. ಆ ಒಂದು ಕಾನೂನು ಸರಿಯಾಗಿದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಮಾತ್ರ ಅವರು ಆಲೋಚನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಎಕ್ಸ್ಪರ್ಟ್ಗಳನ್ನ ಕೂಡ ಸಲಹೆ ಪಡೆದು ಅಲ್ಲಿ ರೂಲ್ಸ್ಗಳನ್ನ ಮಾಡಲಾಗುತ್ತೆ, ಡೀಟೇಲ್ ಡಿಸ್ಕಷನ್ ಆಗುತ್ತೆ, ಸಂಪೂರ್ಣವಾಗಿ ಪ್ರತಿಯೊಂದು ಪಾಯಿಂಟನ್ನು ಅಲ್ಲಿ ಡಿಸ್ಕಷನ್ ಮಾಡಲಾಗುತ್ತೆ. ಆದ್ದರಿಂದ ಇದು ಮಹತ್ವವನ್ನು ಪಡೆದಿದೆ ಅಂತ ಹೇಳಾಗುತ್ತೆ. ಸೊ ಎಸ್ಟಿಮೇಟ್ಸ್ ಕಮಿಟಿಯ ಒಂದು ಬಗ್ಗೆ ನಾವು ಪಾತ್ರವನ್ನು ನೋಡೋದಾದರೆ 30 ಜನ ಮೆಂಬರ್ಗಳಿರ್ತಾರೆ. ಇಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಕೂಡ ಲೋಕಸಭೆಯವರು ಇರ್ತಾರೆ. ಓಕೆ, ಹಾಗೆ ಇವರೇನು ಮಾಡ್ತಾರೆ, ಬಜೆಟ್ ಮೇಲೆ ಎಸ್ಟಿಮೇಟ್ ಮೇಲೆ ಒಂದು ಚರ್ಚೆ ಮಾಡ್ತಾರೆ. ಹಾಗೆಯೇ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂದರೆ ಸಾರ್ವಜನಿಕ ಖರ್ಚು ವೆಚ್ಚಗಳ ಬಗ್ಗೆ ಇವರು ಪರಿಶೀಲನೆಗಳನ್ನ ಮಾಡ್ತಾರೆ. ಆಮೇಲೆ ಎಫಿಷಿಯನ್ಸಿ ಆಫ್ ಎಕನಾಮಿ ಇನ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಆರ್ಥಿಕತೆಯ ಎಫಿಷಿಯನ್ಸಿ ಯಾವ ರೀತಿ ಇದೆ ಅದ್ರ ಬಗ್ಗೆಯೂ ಕೂಡ ಇವರೇನು ಮಾಡ್ತಾರೆ, ಸಲಹೆಗಳನ್ನ ಕೊಡ್ತಾರೆ. ಓಕೆ, ಆದರೆ ಇವ್ರದ್ದು ಕೂಡ ಕೆಲವೊಂದು ಮಿತಿಗಳಿವೆ. ಆ ಮಿತಿಗಳೇನಂತ ನೋಡೋದಾದರೆ, ಇವರು ಸಂಪೂರ್ಣವಾದಂಥ ಅಧಿಕಾರ ಅಬ್ಸಲ್ಯೂಟ್ ಅಲ್ಲ, ಸಂಪೂರ್ಣವಾಗಿ ಇರುವಂಥದ್ದು ಅಲ್ಲ. ದ ಕಮಿಟಿ ಕ್ಯಾನ್ ಓನ್ಲಿ ಎಕ್ಸಾಮೈನ್ ಬಜೆಟ್ ಆಫ್ಟರ್ ವೋಟೆಡ್ ಅಪಾನ್ ಅಂದರೆ ಬಜೆಟ್ ಮೇಲೆ ಓಟ್ ಆಗಿ ಎಲ್ಲ ಮುಗಿಯುತ್ತಲ್ಲ ಕೆಲಸ, ಆಮೇಲೆ ಇವರು ಸಲಹೆಗಳನ್ನ ಕೊಡ್ತಾರೆ. ಏನು ಹೇಳಿ ವೇಸ್ಟ್ ಅಲ್ವಾ, ಅದು ಪೋಸ್ಟ್ ಮಾರ್ಟಮ್ ರೀತಿ ಆಗುತ್ತೆ ಅದು ಅಲ್ವಾ. ಹಾಗಾಗಿ ಆಮೇಲೆ ಪವರ್ ಟು ಕ್ವಶನ್ ದ ಪಾಲಿಸೀಸ್ ಆಫ್ ಪಾರ್ಲಿಮೆಂಟ್ ಹ್ಯಾಸ್ ಬೀನ್ ಕನ್ಫರ್ಡ್ ಅಪಾನ್ ದ ಕಮಿಟಿ ನೋವೇರ್ ಅಂದರೆ ಪಾರ್ಲಿಮೆಂಟನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಈ ಸಮಿತಿಗೆ ಇಲ್ಲ, ಕೇವಲ ಸಲಹಾತ್ಮಕವಾಗಿದೆ. ಓಕೆ, ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನ ಇವರು ಪರಿಶೀಲನೆ ಮಾಡೋದಿಲ್ಲ. ಈ ರೀತಿ ಒಂದು 4 ಪಾಯಿಂಟ್ಗಳಿವೆ ಇಲ್ಲಿ. ಇಷ್ಟು ಪಾಯಿಂಟನ್ನು ನೆನಪಿಟ್ಕೊಳ್ಬೇಕು. ಓಕೆ, ಆಮೇಲೆ ನಾನು ಈಗ ಸದ್ಯಕ್ಕೆ ನಿಮಗೆ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಮೊದಲು ಇಂಗ್ಲೀಷ್ ನಿಮಗೆ ರೂಢಿ ಆಗಲಿ, ಮುಂದಿನ ವರ್ಷ ಪ್ರಿಲಿಮ್ಸ್ ಮುಗಿಯುತ್ತಲ್ಲ ಆಗ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೋದು. ಒಂದು ಕ್ಲಾಸ್ನಲ್ಲಿ ನಾನು ಹೇಳ್ತೀನಿ ಕನ್ನಡದಲ್ಲಿ ಯಾವ ರೀತಿ ಆನ್ಸರ್ ಬರಿಬೋದು ಅಂತ. ಓಕೆ, ಸಪ್ರೇಟ್ ಕ್ಲಾಸ್ ಮಾಡಿ, ಸದ್ಯಕ್ಕೆ ಇಷ್ಟು ತಿಳ್ಕೊಳ್ತಾ ಹೋಗಿ. ಇನ್ನೊಂದು 2-3 ದಿನ ಟೈಮ್ ಕೊಡಿ, ಒಂದು ಕ್ಲಾಸ್ ಮಾಡೋಣ ಅದ್ರ ಬಗ್ಗೆ. ಆಮೇಲೆ ದೇರ್ ವರ್ಕ್ ಕುಡ್ ಬಿ ಮೇಡ್ ಮೋರ್ ಎಫೆಕ್ಟಿವ್ ಇನ್ ದ ಕಮಿಟೀಸ್ ಯಾವ ರೀತಿ ಮುಂದಿನ ದಾರಿ ಏನು ಅಂತ ನೋಡೋದಾದರೆ, ಮುಂದಿನ ದಾರಿ ಏನಿದೆ ಅಂತ ನೋಡೋದಾದರೆ ಸದ್ಯಕ್ಕೆ ಸೆಕ್ಟರ್ ಸ್ಪೆಸಿಫಿಕ್ ಆಗಿ ಯಾವ್ಯಾವ ವಿಷಯಕ್ಕೆ ಮಹತ್ವ ಇರುತ್ತಲ್ಲ ಅದರ ಸ್ಪೆಸಿಫಿಕ್ ಆಗಿ, ಮತ್ತು ಮೋರ್ ಎಫೆಕ್ಟಿವ್ ದ ಕಮಿಟೀಸ್ ಫುಲ್ ಟೈಮ್ ಮಾಡಬೇಕು. ಆ ಕಮಿಟಿಗಳನ್ನ ಅವ್ರಿಗೆ ರಿಸರ್ಚ್ ಸಪೋರ್ಟ್ ಕೊಡಬೇಕು. ಅವರು ಸಂಶೋಧನೆ ಹಲವಾರು ಎಕ್ಸ್ಪರ್ಟ್ಗಳ ಸಹಾಯನ ಪಡಿತಿರ್ತಾರಲ್ಲ ಅವ್ರಿಗೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡಬೇಕು. ಇದರಿಂದ ಸಮಿತಿಗಳನ್ನ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬಹುದಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇವತ್ತಿನ ಕ್ಲಾಸ್ ಇಷ್ಟಿದೆ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡಿ. ಏನಾದರೂ ಸಲಹೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ನಿಮ್ಮ ಸ್ನೇಹಿತರು ಕೂಡ ಇದನ್ನು ಶೇರ್ ಮಾಡಿ. ಹಾಗೆಯೇ ಲೈಕ್ ಒತ್ತಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಒತ್ತಿ. ಅದಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಕ್ಲಾಸ್ನಲ್ಲಿ ಸಿಗ್ತೀನಿ. ನಮಸ್ಕಾರ.